ಹಲವಾರು ರೋಗಿಗಳ ಜೀವ ಉಳಿಸುವ ರಕ್ತವನ್ನು ದಾನ ಮಾಡುವುದರಿಂದ ಮಧುಮೇಹ ಮತ್ತು ರಕ್ತದೊತ್ತಡದಂತಹ ಕಾಯಿಲೆಗಳು ನಿಯಂತ್ರಣಕ್ಕೆ ಬರುವುದರ ಜೊತೆಗೆ ಆತ್ಮತೃಪ್ತಿ ಸಿಗುತ್ತದೆ. ರಕ್ತದಾನ ಮಾನವನ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಅಪಘಾತವಾದ ವ್ಯಕ್ತಿಗಳಿಗೆ ಸರಿಯಾದ ಸಮಯದಲ್ಲಿ ರಕ್ತ ಸಿಗದೆ ಜೀವ ಕಳೆದುಕೊಳ್ಳುತ್ತಾರೆ. ಆದ್ದರಿಂದ ಅಮೂಲ್ಯವಾದ ಜೀವಗಳನ್ನು ಉಳಿಸಲು ರಕ್ತದಾನ ಮಾಡುವುದು ಅತಿ ಅಗತ್ಯವಾಗಿದೆ ಎಂದು ಖ್ಯಾತ ಹೃದಯ ರೋಗ ತಜ್ಞರಾದ ಡಾ. ಎಲ್.ಎಸ್. ಜಂಬಗಿಯವರು ಅಭಿಮತ ವ್ಯಕ್ತಪಡಿಸಿದರು. ಪಟ್ಟಣದ ಆಶೀರ್ವಾದ ನರ್ಸಿಂಗ್ ಆಸ್ಪತ್ರೆಯ ಸಭಾಭವನದಲ್ಲಿ ಎಸ್. ಜಂಬಗಿ ಮೆಮೋರಿಯಲ್ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಸಿದ್ಧಿವಿನಾಯಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್, ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಮತ್ತು ಅಥಣಿಯ ರಕ್ತ ಸಂಗ್ರಹಣಾ ಘಟಕ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಧನ್ವಂತರಿ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಪಟ್ಟಣದ 100ಕ್ಕೂ ಅಧಿಕ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತ ನೀಡಿದರು. ಇದೇ ಸಂದರ್ಭದಲ್ಲಿ ಸ್ತ್ರೀರೋಗ ತಜ್ಞರಾದ ಡಾ. ವರ್ಷಾ ಜಂಬಗಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಕೋರುವವರೊಂದಿಗೆ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಡಾ. ಪ್ರಶಾಂತ್ ರಗಶೆಟ್ಟಿ, ಡಾ. ಸಚೀನ ಧರ್ಮಟ್ಟಿ, ಡಾ. ಆಸಿಫ್ ಅಲಿ ಡೊಂಗರಗಾಮ, ಡಾ. ದಿವಾಕರ ಜೋಶಿ, ಡಾ. ಆರಿಫ್ ಮಿರ್ಜಾ ನಾಯ್ಕ, ಡಾ. ಶುಭಾಂಗಿನಿ, ಡಾ. ಹಿರೇಮಠ ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನಾಂಕ 20 ಡಿಸೆಂಬರ್ 2025ರಂದು ನಮ್ಮ ಸಂಸ್ಥೆಯ ವತಿಯಿಂದ, ನಮ್ಮ ಆಸ್ಪತ್ರೆಯ ವತಿಯಿಂದ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಪ್ರಯುಕ್ತ ನಮ್ಮ ಕಾಲೇಜಿನ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಹಾಗೂ ಸಾರ್ವಜನಿಕರು ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೂರಾರು ರಕ್ತದ ದಾನಿಗಳಿದ್ದಾರೆ, ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ. ವಿಶೇಷವಾಗಿ ಇವತ್ತು ಆಕಸ್ಮಿಕವಾಗಿ ಮೇಡಮ್ ಅವರು ಡಾಕ್ಟರ್ ವರ್ಷಾ ಜಂಬಗಿಯವರ ಹುಟ್ಟುಹಬ್ಬದ ದಿನ ಬಂದಿದ್ದರಿಂದ ಎರಡೂದ್ರ ಜೊತೆಗೆ ಅದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ತಮಗೆಲ್ಲರಿಗೂ ಗೊತ್ತಿರುವಂತೆ ರಕ್ತದಾನ ಶ್ರೇಷ್ಠವಾದ ದಾನ. ಇವತ್ತು ವಿಜ್ಞಾನ ಭಾರತ ದೇಶದಲ್ಲಿ, ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಆರ್ಟಿಫಿಷಿಯಲ್ ಕಿಡ್ನಿ ಹಾಗೆ ರೋಬೋಟಿಕ್ ಸರ್ಜರಿ ಇಂಥ ಹೊಸ ಹೊಸ ಆವಿಷ್ಕಾರಗಳು ನಮ್ಮ ವೈದ್ಯಕೀಯ ಇತಿಹಾಸದಲ್ಲಿ ಬರ್ತಾ ಇದ್ದಾವೆ. ಏನು ಬಂದರೂ ಕೂಡ ರಕ್ತವನ್ನು ನಮಗೆ ರಿಪ್ಲೇಸ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ, ಕೃತಕ ರಕ್ತ ಸಿಗ್ತಾ ಇಲ್ಲ. ಹೀಗಾಗಿ ನಾವು ಇವತ್ತಿಗೂ ಕೂಡ ರಕ್ತ ಸಲುವಾಗಿ ದಾನಿಗಳ ಮೇಲೆ ನಾವು ಡಿಪೆಂಡೆನ್ಸ್ ಇದ್ದೀವಿ. ದಾನಿಗಳು ಕೊಟ್ಟಾಗಲೇ ರಕ್ತ. ನೂರಾರು ಜನರು ಆಕ್ಸಿಡೆಂಟ್ನಲ್ಲಿ ಆಪರೇಷನ್ ಮಾಡುವಾಗ, ಹೆರಿಗೆ ಸಮಯದಲ್ಲಿ ರಕ್ತವಿಲ್ಲದೆ ಸಾಯ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಈ ಮಾಧ್ಯಮಗಳ ಮುಖಾಂತರ ನಾನು ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಕಳಕಳಿಯಿಂದ ಕೇಳ್ಕೊಳ್ಳೋದು ಏನಂತಂದರೆ, ತಾವು ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ರಕ್ತದಾನವನ್ನು ನಿಯಮಿತವಾಗಿ 120 ದಿನಗಳಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಪ್ರತಿ 120 ದಿನಗಳಲ್ಲಿ ರಕ್ತವನ್ನು ದಾನ ಮಾಡಬಹುದು. ಮೊದಲಿನ ಹಾಗೆ ಒಂದು ರಕ್ತದಿಂದ ಒಂದು ಬಾರಿ ರಕ್ತ ಕೊಟ್ಟರೆ ಅದೇ ಒಂದು ರಕ್ತ ನಾವು ಪೇಷಂಟ್ಗಳಿಗೆ ಕೊಡ್ತಾ ಇಲ್ಲ. ಅದನ್ನು 4 ವಿಭಾಗಗಳಾಗಿ ವಿಂಗಡಿಸಿ, ಒಂದು ಪ್ಲಾಟ್ಲೆಟ್ ಕೌಂಟ್ ಅಂತೇಳಿ, ಒಂದು ಪ್ಲಾಸ್ಮಾ ಕಾನ್ಸಂಟ್ರೇಟ್ ಅಂತೇಳಿ, ಇನ್ನೊಂದು ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ ಅಂತೇಳಿ, ಇನ್ನೊಂದು ಪ್ಯಾಕ್ಸ್ ಸೆಲ್ ವೆಲ್ಯೂಮ್ ಅಂತ 4 ವಿಭಾಗಗಳಾಗಿ ವಿಂಗಡಿಸಿ ಯಾರಿಗೆ ಏನು ಅವಶ್ಯಕತೆ ಇದೆ. ಕೆಲವರಿಗೆ ಕೆಂಪು ರಕ್ತ ಬೇಕಾಗ್ತದೆ, ಕೆಲವರಿಗೆ ಬಿಳಿ ರಕ್ತ ಬೇಕಾಗ್ತದೆ, ಕೆಲವರಿಗೆ ಪ್ಲಾಸ್ಮಾ ಪ್ರೋಟೀನ್ಸ್ ಬೇಕಾಗ್ತದೆ, ಕೆಲವರಿಗೆ ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ. ಅಂಥವರಿಗೆ ಅದನ್ನು ಮಾತ್ರ ಕೊಟ್ಟು 4 ಜೀವಗಳನ್ನು ನೀವು ರಕ್ಷಿಸಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ದಯವಿಟ್ಟು ನಿಯಮಿತವಾಗಿ ರಕ್ತವನ್ನು ದಾನ ಮಾಡಿರಿ. ಅದರಿಂದ ನಿಮ್ಮ ಶರೀರನೂ ಕೂಡ ಚೆಕ್ ಆಗ್ತಾ ಇರ್ತದೆ. ಕೆಲವೊಂದು ರೋಗಗಳನ್ನು ನೀವು ದಾನ ಮಾಡಿದ ಕೂಡಲೇ HIV, ಹೆಪಟೈಟಿಸ್ B, ಹೆಪಟೈಟಿಸ್ C, ಬ್ಲಡ್ ಗ್ರೂಪ್, ಹಿಮೋಗ್ಲೋಬಿನ್ ತನ್ನಿಂದಾನೇ ನೀವು ಕೊಟ್ಟ ತಕ್ಷಣ ಇವು ಫ್ರೀಯಾಗಿ ಟೆಸ್ಟ್ಗಳ ಮುಖಾಂತರ ನಮಗೆ ರಿಪೋರ್ಟ್ ಸಿಗ್ತದೆ, ಸರ್ಟಿಫಿಕೇಟ್ ಸಿಗ್ತದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಕ್ಕಾಗಿ ನಮ್ಮ ಎಲ್ಲ ಸಂಸ್ಥೆಯ ಸಿಬ್ಬಂದಿ, ವಿದ್ಯಾರ್ಥಿನಿಗಳು, ಸಾರ್ವಜನಿಕರು, ಮಾಧ್ಯಮ ಮಿತ್ರರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.